ದಿನಾಂಕ 2 ಆಗಸ್ಟ್ ತಿಂಗಳು 1858 ಇಸ್ವಿ. ಭಾರತ ಮಾತೆ ಬಂದಿಯಾದ ದಿನ. ಭಾರತೀಯರ ಮನೆ ಮನೆನೂ ಬಂದಿ ಕಾಣೆಯಾದ ದಿನ. ಬ್ರಿಟಿಷರು ಅಕ್ಷರಶಃ ನಮ್ಮ ದೇಶದ ಜನರನ್ನ ಆಕ್ರಮಿಸಿಕೊಂಡ ದಿನ. ಮುಗಿತಲ್ಲ ಅದೆಲ್ಲ. 1947ರಲ್ಲಿ ಸ್ವಾತಂತ್ರ್ಯನೂ ಸಿಕ್ತು. ಈಗ ಯಾಕೆ ಈ ವಿಷಯ ಹೇಳ್ತಿದ್ದೀವಿ ಅನ್ಕೊಂಡ್ರ? ಇಲ್ಲ, ಬ್ರಿಟಿಷರು ಭಾರತನ ಬಿಟ್ಟು ಹೋದ್ರೂ ಭಾರತೀಯರು ಬ್ರಿಟಿಷರ ಆಡಳಿತದಿಂದ ಇನ್ನೂ ಹೊರಗೆ ಬಂದಿಲ್ಲ. ಹಾಗಾದ್ರೆ ಸ್ವಾತಂತ್ರ್ಯ ಸಿಕ್ಕಿಲ್ವಾ? ಸಿಗೋದು ಯಾವಾಗ, ಯಾರಿಂದ? ನಿಮ್ಮಿಂದ, ನಿಮಗಾಗಿ, ನಿಮಗೋಸ್ಕರ ನೀವು ಬದುಕೋದಕ್ಕೆ ಶುರು ಮಾಡಿದಾಗ ಸ್ವಾತಂತ್ರ್ಯ ಸಿಗುತ್ತೆ. ಇನ್ಫಾರ್ಮೇಶನ್ ಟೆಕ್ನಾಲಜಿನ ಶಾರ್ಟ್ ಫಾರ್ಮಲ್ಲಿ IT ಅಂತ ಕರೆಯೋ ಜನಕ್ಕೆ ಪರಕೀಯರ ಟೆಕ್ನಿಕ್ಸ್ ಬಗ್ಗೆ ಯಾವ ಇನ್ಫಾರ್ಮೇಶನ್ಸೂ ಇಲ್ಲ. ಎಲ್ಲಿಯವರೆಗೆ ನಿಮ್ಮ ಸರ್ಟಿಫಿಕೇಟು, ಮಾರ್ಕ್ಸ್ ಕಾರ್ಡು ನಿಮಗೆ ಉದ್ಯೋಗ ಕೊಡುತ್ತೋ ಅಲ್ಲಿವರೆಗೂ ನಿಮ್ಮ ಬೆಳವಣಿಗೆ ಸಾಧ್ಯನೇ ಇಲ್ಲ. ನೀವು ಬೆಳಿಬೇಕು ಅಂದರೆ ನಿಮ್ಮ ಟ್ಯಾಲೆಂಟ್ ಕೆಲಸ ಮಾಡಬೇಕು. ನಿಮ್ಮ ಟ್ಯಾಲೆಂಟಿಗೆ ಕೆಲಸ ಸಿಗಬೇಕು. ಅಂಥ ಕೆಲಸ ಎಲ್ಲಿ ಸಿಗುತ್ತೆ, ಯಾರು ಕೊಡ್ತಾರೆ ಅನ್ನೋದಕ್ಕೆ ಉತ್ತರ ಇಲ್ಲಿದೆ. ಕದಂಬರಿಂದ ನಾಡು, ಹಕ್ಕಬುಕ್ಕರಿಂದ ನಾಡಿನ ಅಸ್ಮಿತೆಯ ಹುಟ್ಟು ಹೇಗೆ ಶುರುವಾಯಿತೋ ಹಾಗೆ ಗುರುಮೂರ್ತಿ ಮತ್ತು ವಿನೋದ್ ಎನ್ನುವ ಅಪ್ರತಿಮ ಪ್ರತಿಭೆಗಳಿಂದ ಯುವಕರ ಸ್ವಾಭಿಮಾನದ ಹುಟ್ಟು ಶುರುವಾಗಿದೆ. ಸಾಕಷ್ಟು ವರ್ಷಗಳ ಹಿಂದೆ ಒಂದು ಕಂಪನಿಯಲ್ಲಿ ನಿಷ್ಠೆಯಿಂದ ಕೆಲಸ ಮಾಡುವ ಉದ್ದೇಶದಿಂದ ಗುರುಮೂರ್ತಿ ಹಾಗೂ ವಿನೋದ್ ರವರು ಕೆಲಸಕ್ಕೆ ಸೇರ್ತಾರೆ. ಆದರೆ ಆ ರಿಯಲ್ ಎಸ್ಟೇಟ್ ಕಂಪನಿಯೇ ನಿಷ್ಠೆಯಿಂದ ಇಲ್ಲ ಅನ್ನೋದನ್ನ ಬಹುಬೇಗ ಅರ್ಥ ಮಾಡ್ಕೊಳ್ತಾರೆ. ಹಾಗಾದ್ರೆ ಬೆಂಗಳೂರಿನಂತಹ ನಗರದಲ್ಲಿ ಪ್ರಾಂಪ್ಟ್ ಆಗಿ ರಿಯಲ್ ಎಸ್ಟೇಟ್ ಅನ್ನುವ ಉದ್ಯಮ ನಡೆಸೋದಕ್ಕೆ ಆಗಲ್ವಾ ಅನ್ನೋ ಪ್ರಶ್ನೆ ಅವರಲ್ಲಿ ಕಾಡಲಾರಂಭಿಸುತ್ತೆ. ಯಾಕೆ ಸಾಧ್ಯ ಇಲ್ಲ ಅನ್ನೋ ಪ್ರಶ್ನೆ ಬಂದ ದಿನವೇ ಸಿಕ್ಕ ಉತ್ತರ ಒರಯಾನ್ ಗ್ರೂಪ್ಸ್. ಈ ಸಂಸ್ಥೆ ಶುರುವಾಗಿದ್ದು ಬಿಸ್ನೆಸ್ ಮಾಡೋದಕ್ಕಲ್ಲ, ಅದರಿಂದ ಲಾಭ ಮಾಡೋ ಉದ್ದೇಶ ಖಂಡಿತ ಇಲ್ಲ. ಹಾಗಾದ್ರೆ ನಮ್ಮ ಉದ್ದೇಶ ಏನು? 2019ರಲ್ಲಿ ಶುರುವಾದ ಈ ಸಂಸ್ಥೆಯ ಉದ್ದೇಶಗಳೇ ಅದ್ಭುತ. ಅದರಲ್ಲಿ ಮೊದಲನೇದು ನಿರುದ್ಯೋಗ ನಿರ್ಮೂಲನೆ. ದೇಶದಲ್ಲಿ 9.2% ಯುವಕರು ಅಂದ್ರೆ 15 ಕೋಟಿ ಯುವಕರು ನಿರುದ್ಯೋಗ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ. Most of the unemployed people are young and this is worrying because India's young population is seen as a national asset. ಈ ಕಾಲದಲ್ಲಿ ಎಜುಕೇಶನ್ ಅನ್ನೋದು ಬಿಸ್ನೆಸ್ ಆಗಿದೆ, ಉದ್ಯೋಗ ಅನ್ನೋದು ಮಾಫಿಯಾ ಆಗಿದೆ, ಸಂಬಳ ಅನ್ನೋದು ಡ್ರಗ್ಸ್ ಆಗಿದೆ. ಫಿಕ್ಸೆಡ್ ಸಂಬಳ ಕೊಟ್ಟು ಎಂಪ್ಲಾಯಿಯ ಇಡೀ ಜೀವನನ ಬಂದಿ ಖಾನೆಯಲ್ಲಿಟ್ಟು ಅವನ ಆಯಸ್ಸು, ಆರೋಗ್ಯ ಎರಡರ ಜೊತೆನೂ ಆಟ ಆಡ್ತಿರೋ ಅದೆಷ್ಟೋ ಕಂಪ್ನಿಗಳಿದೆ. ಜೀತಾ ಅನ್ನೋ ಹೆಸರನ್ನ ತೆಗೆದು ಕಾರ್ಪೊರೇಟ್ ನೇಮ್ ಪ್ಲೇಟ್ ಅಂದ್ರೆ ಎಂಪ್ಲಾಯ್ ಅನ್ನೋ ಹೆಸರು, ಬ್ಯಾಡ್ಜು ಕೊಟ್ಟು ಅವನ ಜೀವನನೇ ಹಾಳು ಮಾಡ್ತಿದೆ. ಆದ್ರೆ ಒರಯಾನ್ ಗ್ರೂಪ್ಸ್ ನಲ್ಲಿ ಕೆಲಸ ಮಾಡೋ ಪಾರ್ಟ್ನರ್ಸ್ ಜೀವನ ಬೇರೆ ರೀತಿನೇ ಇರುತ್ತೆ. ದುಡ್ಡು ಆಬ್ವಿಯಸ್ಲಿ ಎಲ್ಲರೂ ಮಾಡಕ್ಕೆ ಬಂದಿರೋದು ಒರಯಾನ್ ಗ್ರೂಪ್ಸ್ ಅಲ್ಲಿ. ಪ್ರತಿಯೊಬ್ಬರಿಗೂ ಇನ್ಕಮ್ ಬರ್ತಾ ಇದೆ. ನನ್ನ ಫ್ಲೋರ್ ಅಲ್ಲಿ ಟ್ರೋಫಿ ಇರುತ್ತೆ ಮತ್ತು ಈ ಟ್ರೋಫಿ ಪಕ್ಕದಲ್ಲಿ ನಾನು ನಿಂತ್ಕೊಂಡು ಫೋಟೋ ತೆಗಿತೀನಿ ಅನ್ನೋ ಅಂತ ಒಂದು ಕಾನ್ಫಿಡೆನ್ಸ್ ಮತ್ತು ಜೋಶ್ ನಿಮಗೆ ಇರಬೇಕು. ಎರಡನೆಯದು ಅತಿ ಕಡಿಮೆ ಬೆಲೆಯಲ್ಲಿ ಕೊಡುವ ಜಿನೈನ್ ಪ್ಲಾಟ್. ಈಗಾಗಲೇ 20 ಲಕ್ಷಕ್ಕೂ ಅಧಿಕ ಚದುರಡಿಗಳನ್ನು ಮಾರಾಟ ಮಾಡಿರುವ ಹೆಗ್ಗಳಿಕೆ ಒರಯಾನ್ ಗ್ರೂಪ್ಸ್ ತಂಡಕ್ಕಿದೆ. ಇದಕ್ಕಾಗಿಯೇ ಜನರ ವಿಶ್ವಾಸ ಗಳಿಸಿರುವ ಅತ್ಯಂತ ಜನಪ್ರಿಯ ಕಂಪನಿ ನಮ್ಮದಾಗಿದೆ. ಮೂರನೇ ಉದ್ದೇಶ ಅನ್ಲಿಮಿಟೆಡ್ ಅರ್ನಿಂಗ್. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ತನ್ನ ವೃತ್ತಿ ಜೀವನ ಶುರು ಮಾಡೋದೇ 25 ವರ್ಷಗಳ ನಂತರ. ಕೆಲಸ ಮಾಡೋ ಶಕ್ತಿ ಇರೋದು ಕೂಡ ಇನ್ನೊಂದು 25 ವರ್ಷ. ಆ 25 ವರ್ಷದಲ್ಲಿ ಸಾಮಾನ್ಯ MNC ಕಂಪನಿಯಲ್ಲಿ ಎಷ್ಟು ದುಡಿಬಹುದು? ಅಬ್ಬಬ್ಬ ಅಂದ್ರೆ ಇರೋ ಮನೆಗೆ ಬಾಡಿಗೆ ಕಟ್ಟೋವಷ್ಟು. ಆದರೆ ಈ ಕಂಪನಿಯಲ್ಲಿ ಕೆಲಸ ಮಾಡಿದ್ರೆ ಅವನು ಬಾಡಿಗೆ ಕಟ್ಟೋದ್ರ ಬದಲು ಬದುಕನ್ನ ಕಟ್ಕೋಬಹುದು. ಇಲ್ಲಿ ಕೆಲಸ ಮಾಡೋ ಸಾಮಾನ್ಯ ಬಿಸ್ನೆಸ್ ಪಾರ್ಟ್ನರ್ ಕೂಡ ತಿಂಗಳಿಗೆ 3 ರಿಂದ 4 ಲಕ್ಷ ರೂಪಾಯಿ ಸಂಪಾದನೆ ಮಾಡಬಹುದು. ಇನ್ನು ಜನರಲ್ ಮ್ಯಾನೇಜರ್ಸ್ ಅಂತೂ ತಿಂಗಳಿಗೆ ಸರಾಸರಿ 10 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ. ಇದರಿಂದ ಕಡಿಮೆ ಅವಧಿಯಲ್ಲೇ ಅವರ ಬದುಕು ಕೂಡ ಉನ್ನತ ಸ್ಥಿತಿ ತಲುಪಿದೆ. ಗುರುಮೂರ್ತಿ
ಹೆಸರಲ್ಲಿ ಮಾತ್ರ ಅಲ್ಲ, ಬದುಕಲ್ಲಿ ಕೂಡ ಎಷ್ಟೋ ಜನರಿಗೆ ಗುರುವಾಗಿದ್ದಾರೆ. ಇವರ ಸ್ಥಾಪನೆಯ ಈ ಸಂಸ್ಥೆಯಲ್ಲಿ ಎಂಪ್ಲಾಯೀಸ್ ಅಂತ ಯಾರನ್ನೂ ಪರಿಗಣಿಸೋದಿಲ್ಲ. ಬದಲಾಗಿ ಈ ಸಂಸ್ಥೆಗೆ ಪಾರ್ಟ್ನರ್ಸ್ ಅಂತ ಪರಿಗಣಿಸಲಾಗುತ್ತೆ. ಅದಕ್ಕೆ ಬೇಕಾದ ತರಬೇತಿ ಕೊಟ್ಟು ಬೇಕಾದ ಸೌಲಭ್ಯಗಳನ್ನು ಕೊಡಲಾಗುತ್ತೆ. ಸೌಲಭ್ಯನ ಕೊಡೋದ್ರ ಜೊತೆಗೆ ಸೌಭಾಗ್ಯನೂ ಕೊಡೋದೇ ಇವರ ಗುರಿ. ಇವರ ಈ ಕಾರ್ಯಕ್ಕೆ ಸಂಧ ಪ್ರಶಸ್ತಿಗಳು ಒಂದೆರಡಲ್ಲ. ಒರೆಯಾನ್ ಗ್ರೂಪ್ಸ್ ನಾವ್ಯಾರು? ವಿ ಆರ್ ಮಾಸ್ಟರ್ಸ್ ಇನ್ ರೆಸಿಡೆನ್ಷಿಯಲ್ ಫ್ಲಾಟ್ ಡೆವಲಪ್ಮೆಂಟ್ ಅಂಡ್ ಮಾರ್ಕೆಟಿಂಗ್. ಎಂಪ್ಲಾಯೀಸ್ ಯಾಕೆ ಒರೆಯಾನ್ ಗ್ರೂಪ್ ಅಲ್ಲಿ ಕೆಲಸ ಮಾಡಬೇಕು? ಮೊದಲನೇದು, ಇಲ್ಲಿ ವಿದ್ಯಾರ್ಹತೆ ಕೇಳೋದಿಲ್ಲ. ಬದುಕೋ ಚಾಲೆಂಜ್ ಇರೋನ್ಗೆ, ಬದುಕನ್ನ ಚಾಲೆಂಜಿಂಗ್ ಆಗಿ ತಗೊಂಡಿರೋನ್ಗೆ ಎಲ್ಲ ವ್ಯವಸ್ಥೆಯಲ್ಲಿ ಒದಗಿಸಲಾಗುತ್ತೆ. ಕಟ್ಟಡನ ಎಲ್ಲ ಕಂಪ್ನಿನೂ ಕಟ್ಟುತ್ತೆ, ಆದರೆ ಬದುಕನ್ನು ಕಟ್ಟೋ ಕಂಪ್ನಿ ಈ ಒರೆಯಾನ್ ಗ್ರೂಪ್ಸ್. ಸಂಬಳದ ಜೊತೆಗೆ ESI, PF, ಇನ್ಶೂರೆನ್ಸ್ ಜೊತೆಗೆ ಇನ್ಸೆಂಟಿವ್ಸ್ ಕೊಡ್ಲಾಗತ್ತೆ. ಇದೆಲ್ಲರೂ ಕೊಡ್ತಾರೆ. ಆದರೆ ಈ ಕಂಪ್ನಿಲಿ ಏನ್ ವಿಶೇಷ ಅಂತೀರಾ? ಇಲ್ಲಿನ ಎಂಪ್ಲಾಯೀಸ್ಗೆ ಅವರ ಕೆಲಸಕ್ಕೆ ತಕ್ಕ ಅವಾರ್ಡ್ ಕೊಟ್ಟು ಜೊತೆಗೆ ರಿವಾರ್ಡ್ ಕೂಡ ಕೊಡ್ಲಾಗುತ್ತೆ. ಈಗಾಗಲೇ ಇಲ್ಲಿ 1000ಕ್ಕೂ ಅಧಿಕ ಬಿಸ್ನೆಸ್ ಅಸೋಸಿಯೇಟ್ಸ್ ಕೆಲಸ ನಿರ್ವಹಿಸುತ್ತಿದ್ದು ಅನ್ಲಿಮಿಟೆಡ್ ಅರ್ನಿಂಗ್ ಅಪಾರ್ಚುನಿಟಿ ಹೊಂದಿದ್ದಾರೆ. ಅದು ಹೇಗೆ? ಬೇರೆ ಕಂಪ್ನಿಲಿ ಕೆಲಸ ಮಾಡಿದ್ರೆ ತಿಂಗಳಿಗೆ ಒಂದು ಸಂಬಳ ಅಂತ ಕೊಟ್ಟು, ಒಂದು ಸೈಟ್ ವ್ಯಾಪಾರ ಆದ್ರೆ ಇನ್ಸೆಂಟಿವ್ ಅಂತ 5 ರಿಂದ 10 ಸಾವಿರ ಕೊಡ್ತಾರೆ. ಆದ್ರೆ ಒರೆಯಾನ್ ಗ್ರೂಪ್ಸ್ ಅಲ್ಲಿ ಹಾಗಲ್ಲ. ಪ್ರತಿ ಸೈಟ್ ಮಾರಾಟಕ್ಕೆ 1 ರಿಂದ 1.5 ಲಕ್ಷದವರೆಗೂ ನಿಶ್ಚಿತ ಅಮೌಂಟ್ ಕೊಡ್ಲಾಗುತ್ತೆ. 70,000 rupees. See how GMs are earning 4 lakh rupees, 5 lakh rupees. ಜೊತೆಗೆ ನಮ್ಮ ಕಂಪ್ನಿಯಿಂದ ಮತ್ತಷ್ಟು ಸೌಲಭ್ಯಗಳನ್ನು ಕೊಡ್ಲಾಗುತ್ತೆ. ರೆಸಾರ್ಟ್ ವಿಸಿಟ್ಸ್, ಸ್ಪೋರ್ಟ್ಸ್ ಆಕ್ಟಿವಿಟೀಸ್, ತಿಂಗಳಿಗೊಮ್ಮೆ ಸೇಲ್ಸ್ ಅಚೀವರ್ಸ್ ಪ್ರೋಗ್ರಾಮ್, ಈವೆಂಟ್ಸ್, ಟೀಮ್ ಬಿಲ್ಡಿಂಗ್ ಆಕ್ಟಿವಿಟೀಸ್, ಅದ್ಭುತವಾದ ಫ್ರೀಡಮ್ ಅನ್ನ ಲೈಫ್ ಅಲ್ಲಿ ಈ ಕಂಪನಿ ಒದಗಿಸಿಕೊಡುತ್ತೆ. ಹೀಗಾಗಿ ಎಲ್ಲ ಬಿಸ್ನೆಸ್ ಅಸೋಸಿಯೇಟ್ಸ್ಗೆ ಒರೆಯಾನ್ ಗ್ರೂಪ್ ಅಚ್ಚುಮೆಚ್ಚಿನ ಕಂಪ್ನಿಯಾಗಿದೆ. ಇಲ್ಲಿನ ಪ್ರತಿ ಎಂಪ್ಲಾಯ್ ಕೂಡ ಒರೆಯಾನ್ ಗ್ರೂಪ್ನಲ್ಲಿ ಕೆಲಸ ಮಾಡ್ತಿದ್ದೀನಿ ಅನ್ನೋದ್ರ ಬದಲು ನನ್ನ ಕಂಪ್ನಿಯಲ್ಲೇ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ನಂಬಿದ್ದಾರೆ. ಚಾನಲ್ ಪಾರ್ಟ್ನರ್ಸ್ ಈಗಾಗಲೇ ಹೇಳಿದ ಹಾಗೆ ಉದ್ಯೋಗಿಗಳ ಹೊರತಾಗಿ 15,000ಕ್ಕೂ ಹೆಚ್ಚು ಸೇಲ್ಸ್ ಮ್ಯಾನೇಜರ್ಸ್, ಚಾನಲ್ ಪಾರ್ಟ್ನರ್ಸ್ ಅಂಡ್ ಪಾರ್ಟ್ ಟೈಮ್ ವರ್ಕರ್ಸ್ ಕೆಲಸ ಮಾಡ್ತಿದ್ದಾರೆ. ಸಾಮಾನ್ಯವಾಗಿ ಕಬ್ಬಿನ ಹಾಲು ಮಾರಬೇಕಂದ್ರೂ ಕಬ್ಬಿಣದ ಮೆಷಿನ್ ಬೇಕು. ಬೀದಿ ಬದಿಲಿ ಕಾಫಿ ಮಾರ್ತೀನಿ ಅಂದ್ರೂ ಹಾಲು ಕೊಳ್ಳೋಕೆ ದುಡ್ಡು ಬೇಕು. ಸೊ ಬಿಸ್ನೆಸ್ ಮಾಡೋದಕ್ಕೆ ದುಡ್ಡಿನ ಅವಶ್ಯಕತೆ ಬೇಕೇ ಬೇಕು. ಆದರೆ ಇಲ್ಲಿ ದುಡ್ಡೇ ಇರಬೇಕಾಗಿಲ್ಲ, ಅರ್ನ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ಸಾಕು. ಎಲ್ಲ ರೀತಿಯ ಅಪಾರ್ಚುನಿಟೀಸ್ ಒರೆಯಾನ್ ಗ್ರೂಪ್ನವರೇ ಕೊಡ್ತಾರೆ. ಈ ಕಂಪನಿಗೆ ಜಾಯಿನ್ ಆದ್ರೆ ಮೊದಲೇ ಅಗ್ರಿಮೆಂಟ್ ಮಾಡಿಕೊಡ್ಲಾಗುತ್ತೆ. ಸೈಟ್ ಪರ್ಚೇಸ್ ಮಾಡೋಕೆ ಇಂಟ್ರೆಸ್ಟ್ ಇರುವಂತ ಕಸ್ಟಮರ್ ಮಾಹಿತಿ ಕೊಟ್ರೆ ಸಾಕು. ಅದರ ಸಂಪೂರ್ಣ ಪ್ರೋಸೆಸ್ ಇಲ್ಲಿನ ಎಂಪ್ಲಾಯೀಸ್ ಫಾಲೋ ಮಾಡ್ತಾರೆ. ಚಾನಲ್ ಪಾರ್ಟ್ನರ್ಸ್ಗೆ ಅಂತಾನೆ ERP ಅನ್ನೋ ಮೊಬೈಲ್ ಅಪ್ಲಿಕೇಶನ್ ಇದೆ. ಇದರಲ್ಲಿ ಅವರು ಕೊಟ್ಟಿರುವ ಲೀಡ್ ಯಾವ ಹಂತದಲ್ಲಿದೆ, ಯಾವಾಗ ರಿಜಿಸ್ಟ್ರೇಷನ್ ಆಗುತ್ತೆ ಅನ್ನೋ ಮಾಹಿತಿ ಕೊಡಲಾಗುತ್ತೆ. ಕಾರಣ ಟ್ರಾನ್ಸ್ಪರೆನ್ಸಿ. ಮಾಹಿತಿ ಕೊಟ್ಟವರಿಗೂ ಇದ್ರ ಮಾಹಿತಿ ಇರಬೇಕು ಅನ್ನೋದೇ ಇದ್ರ ಉದ್ದೇಶ. ರಿಜಿಸ್ಟ್ರೇಷನ್ ಆದ ತಕ್ಷಣ ಅಗ್ರಿಮೆಂಟ್ ಪ್ರಕಾರ ಇವರ ಅಕೌಂಟಿಗೆ 50,000ದಿಂದ 1 ಲಕ್ಷ ರೂಪಾಯಿ ಕ್ರೆಡಿಟ್ ಆಗುತ್ತೆ. ಈ ಕಾರಣದಿಂದಾನೆ ಚಾನಲ್ ಪಾರ್ಟ್ನರ್ಸ್ನ ಅಚ್ಚುಮೆಚ್ಚಿನ ಕಂಪನಿ ಒರೆಯಾನ್ ಗ್ರೂಪ್ಸ್ ಆಗಿದೆ. ಒರೆಯಾನ್ ಗ್ರೂಪ್ ಅಲ್ಲಿ ಚಾನಲ್ ಪಾರ್ಟ್ನರ್ ಕೆಲಸ ಮಾಡ್ತಾ ಇದ್ದೀನಿ ಪಾರ್ಟ್ ಟೈಮ್ ಅಲ್ಲಿ. ಅಂಡ್ ದೆನ್ ನಾವು ಇಲ್ಲಿ ಸೇಲ್ಸ್ ನಾವು ಏನು ಮಾಡ್ತೀವಿ ಸೈಟ್ಸ್ ಅದೆಲ್ಲ ನಾವು ಆನ್ಲೈನ್ ಪ್ರೊಸೆಸ್ ಅಲ್ಲೇ ಮಾಡ್ತೀವಿ. ಇನ್ಕ್ಲೂಡಿಂಗ್ ರಿಜಿಸ್ಟ್ರೇಷನ್ ಆಗಿರ್ಬೋದು, ಪ್ರತಿಯೊಂದನ್ನು ಆನ್ಲೈನ್ ಅಲ್ಲೇ ಮಾಡೋದ್ರಿಂದ ನಮಗೆ ಕೆಲಸ ಕಮ್ಮಿ ಆಗಿದೆ. ಅಂಡ್ ದೆನ್ ಅವರು ಒರೆಯಾನ್ ಗ್ರೂಪ್ ಕಡೆಯಿಂದ ನಮ್ಗೆ ತುಂಬಾ ಹೆಲ್ಪ್ ಆಗಿದೆ. ನಾನೊಂದು ಫಾರ್ಮಾ ಕಂಪ್ನಿ ಕೆಲಸ ಮಾಡ್ತಾ ಇದ್ದೀನಿ. ಅದರಲ್ಲಿ ಸ್ವಲ್ಪ ಸಂಪಾದನೆ ಕಡಿಮೆ ಆಗ್ತಾ ಇದೆ. ಅದಕ್ಕೋಸ್ಕರ ಏನು ಮಾಡಿದೆ, ನಾನು ಒರೆಯಾನ್ ಗ್ರೂಪ್ಗೆ ಪಾರ್ಟ್ ಟೈಮ್ಗೆ ಜಾಬ್ ಜಾಯ್ನ್ ಆಗಿದ್ದೀನಿ. ಸೈಟ್ಗಳು ಸೇಲ್ ಮಾಡಿಸೋದು. ನಾನು ಇವಾಗ ಚೆನ್ನಾಗಿ ಸೇಲ್ಸ್ ಮಾಡ್ತಾ ಇದ್ದೀನಿ. ನನಗೆ ಒಳ್ಳೆ
ಇನ್ಕಮ್ ಬರ್ತಾ ಇದೆ, ಚೆನ್ನಾಗಿದೆ ಓರಿಯನ್ ಕಂಪ್ನಿ. ನಾನೊಂದು ಕಂಪ್ನಿ ಕೆಲಸ ಮಾಡ್ತೀನಿ. ನಿಮಗೆ ಗೊತ್ತಲ್ವಾ ಬೆಂಗಳೂರಲ್ಲಿ ಎಷ್ಟು ದುಡಿದ್ರು ಸಾಕಾಗಲ್ಲ ಜೀವನ ಮಾಡೋಕ್ಕೆ ಅಂತ. ಹಾಗಾಗಿ ನನಗೆ ಮಧುಸೂದನ್ ಅವರು ನನಗೆ ರೆಫರ್ ಮಾಡಿದ್ರು, ಈಗ ಓರಿಯನ್ ಗ್ರೂಪ್ಗೆ ಜಾಯ್ನ್ ಆಗಿ ಸೈಟ್ ಸೇಲ್ ಮಾಡಿ ಅಂತ. ಜಾಯ್ನ್ ಆದಮೇಲೆ ನಾನು ಯಾವ ರೀತಿ ನನ್ನ ಕೆಪಾಸಿಟಿ ಏನಾಯಿತೋ ನನ್ನ ತಾಕತ್ ಮೇಲೆ ನಾನು ಸೈಟ್ ಸೇಲ್ ಮಾಡ್ತಾ ಇದ್ದೀನಿ, ದುಡ್ಡು ಹಾಗೆ ಅರ್ನ್ ಮಾಡ್ತಾ ಇದ್ದೀನಿ, ಇವಾಗ ಜೀವನ ಸಖತ್ತಾಗಿ ಮಾಡ್ತಾ ಇದ್ದೀನಿ. ಹಾಗಾಗಿ ಓರಿಯನ್ ಗ್ರೂಪ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರ್ ಲ್ಯಾಂಡ್ ಲಾರ್ಡ್ಸ್ ಆ್ಯಂಡ್ ಡೆವಲಪರ್ಸ್. ಇನ್ನು ಲ್ಯಾಂಡ್ ಓನರ್ಸ್ ವಿಷಯಕ್ಕೆ ಬಂದರೆ, ಈ ಓರಯಾನ್ ಗ್ರೂಪಿಗೆ ಭೂಮಿನ ಯಾಕೆ ಕೊಡಬೇಕು, ಯಾಕೆ ನಮ್ಮ ಜೊತೆ ಕೈ ಜೋಡಿಸ್ಬೇಕು? ಒಂದು ಮಾತನ್ನ ಎಲ್ಲರೂ ಬಳಸ್ತಾರೆ, ಇವನು ಭೂಮಿ ತೂಕದ ಮನುಷ್ಯ ಅಂತ. ಮನುಷ್ಯನ್ನ ಭೂಮಿ ತೂಕಕ್ಕೆ ಹೋಲಿಸ್ತಾರೆ ಹೊರತು ನಿಜವಾಗ್ಲೂ ಭೂಮಿ ತೂಕ ಹೆಚ್ಚಾಗೋದು ಯಾವಾಗ? ಉತ್ತರ, ಅದರ ಬೇಡಿಕೆ ಹೆಚ್ಚಾದಾಗ. ಓರಯಾನ್ ಗ್ರೂಪ್ಸ್ ಅವರು ಯಾವುದೇ ಲ್ಯಾಂಡ್ ಇದ್ರೂ ಲ್ಯಾಂಡ್ ಓನರ್ಗಳಿಂದ ಔಟ್ ರೇಟ್ನಲ್ಲಿ ಖರೀದಿ ಮಾಡಿ ಬಡಾವಣೆಯಾಗಿ ನಿರ್ಮಾಣ ಮಾಡ್ತಾರೆ. ಹಾಗೆ ಜಾಯಿಂಟ್ ಡೆವಲಪ್ಮೆಂಟ್ ಮಾಡಿ ಮಾರ್ಕೆಟಿಂಗ್ ಹಾಗೂ ಸೇಲ್ಸ್ ಕೂಡ ಮಾಡಿಕೊಡ್ತಾರೆ. ಹಾಗೇನೆ ರೆಡಿ ಇರೋ ಲೇಔಟ್ ಅನ್ನು ಕೂಡ ತೆಗೆದುಕೊಂಡು ಕಡಿಮೆ ಸಮಯದಲ್ಲಿ ಎಲ್ಲ ಫ್ಲಾಟ್ಗಳನ್ನ ಸೇಲ್ ಕೂಡ ಮಾಡಲಾಗುತ್ತೆ. ಮೇಲೆ ಹೇಳಿದ ಹಾಗೆ ಓರಯಾನ್ ಗ್ರೂಪ್ಸ್ನಲ್ಲಿ ಮಲ್ಟಿಪಲ್ ಅಪಾರ್ಚುನಿಟೀಸ್ ಇರೋದ್ರಿಂದ ಲ್ಯಾಂಡ್ ಓನರ್ಗಳಿಗೆ ಓರಿಯಾನ್ ಗ್ರೂಪ್ ಜೊತೆ ಕೆಲಸ ಮಾಡೋಕೆ ಸರಳ ಮತ್ತು ಸುಲಭವಾಗುತ್ತೆ. ಹೆಚ್ಚು ಲಾಭ ಹೇಗೆ? ಬ್ರ್ಯಾಂಡ್ ಇಮೇಜ್, ಯೂನಿಕ್ ಸೆಲ್ಲಿಂಗ್ ಕಾನ್ಸೆಪ್ಟ್ ಜೊತೆಗೆ ನಮ್ಮಲ್ಲಿರುವ ದಿ ಬಿಗ್ಗೆಸ್ಟ್ ಎಕ್ಸ್ಪರ್ಟೈಸ್ಡ್ ಸೇಲ್ಸ್ ಟೀಮ್. ಬೇರೆ ರಿಯಲ್ ಎಸ್ಟೇಟ್ ಕಂಪ್ನಿಗಳು ಸೇಲ್ ಮಾಡೋ ವಿಧಾನಕ್ಕೂ ಓರಯಾನ್ ಗ್ರೂಪ್ನವರು ಸೇಲ್ ಮಾಡೋ ವಿಧಾನಕ್ಕೂ ವ್ಯತ್ಯಾಸಗಳಿದೆ. ಓರಯಾನ್ ಗ್ರೂಪ್ಸ್ನಲ್ಲಿ ಕೆಲಸ ಮಾಡ್ತಿರುವ ಎಂಪ್ಲಾಯೀಸ್ಗಳಿಗಿರುವ ಯೂನಿಕ್ ಸೆಲ್ಲಿಂಗ್ ಕಾನ್ಸೆಪ್ಟ್ ಏನು ಅಂತಂದ್ರೆ, ಒಂದು ರಜಾ ದಿನದಲ್ಲಿ ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡಿ ಅಲ್ಲಿಗೆ ನಮ್ಮಲ್ಲಿರುವ ಸಾವಿರಾರು ಕಸ್ಟಮರ್ಸ್ನೆಲ್ಲ ಒಂದೇ ದಿನ ಸೇರಿಸಿ ಮಿನಿಮಮ್ 100 ಸೈಟ್ಗಳನ್ನ ಒಂದೇ ದಿನ ಸೇಲ್ ಮಾಡಿಸೋದು. ಆ 1000 ಕಸ್ಟಮರ್ಸ್ಗಳಲ್ಲಿ ಮೊದಲು ಬುಕ್ ಮಾಡುವ ಕಸ್ಟಮರ್ಗೆ ಮಾತ್ರ ಸೈಟ್ ಬುಕ್ ಆಗುತ್ತೆ. ಈ ರೀತಿ ಒಂದು ವಾರಕ್ಕೆ ಮಿನಿಮಮ್ 100 ಸೈಟ್ ಮಾರಾಟ ಮಾಡ್ತಿರೋ ಏಕೈಕ ಕಂಪನಿ ಓರಯಾನ್ ಗ್ರೂಪ್ಸ್. ನಮ್ಮ ಅನುಭವ, ತಿಂಗಳಲ್ಲೊಂದು ಪ್ರಾಜೆಕ್ಟ್ ಮಾಡ್ತಿರೋದ್ರಿಂದ ಲ್ಯಾಂಡ್ ಓನರ್ಸ್ ಅಥವಾ ಡೆವಲಪರ್ಸ್ ಓರಯಾನ್ ಗ್ರೂಪ್ಸ್ ಜೊತೆ ಸೇರಿ ಅತಿ ಹೆಚ್ಚು ಲಾಭ ಮಾಡ್ತಿದ್ದಾರೆ. ಈಚ್ ಅಪಾರ್ಟ್ಮೆಂಟ್ ಕಾಸ್ಟ್ ಅರೌಂಡ್ 30-35 crores. ಅದು ಒಂದೇ ಪ್ರಾಜೆಕ್ಟ್ನಲ್ಲಿ ಹಿ ಕುಡ್ ಬಿ ಏಬಲ್ ಟು ಅಚೀವ್ ಅರೌಂಡ್ 1000 crores ಟರ್ನ್ ಓವರ್, ಓನ್ಲಿ ಒನ್ ಪ್ರಾಜೆಕ್ಟ್. ಒಂದು ವರ್ಷದಲ್ಲಿ ಮಾಡೋ ಪ್ರಾಜೆಕ್ಟ್ ಅನ್ನ ಒಂದೇ ತಿಂಗಳಲ್ಲಿ ಮುಗಿಸುವ ಓರಯಾನ್ ಗ್ರೂಪ್ ಎಲ್ಲ ಲ್ಯಾಂಡ್ ಓನರ್ಸ್ಗೆ ಅಚ್ಚುಮೆಚ್ಚಿನದಾಗಿದೆ. ಓರಯಾನ್ ಗ್ರೂಪ್ ಅನ್ನೋದು ಇವತ್ತು ಎಂಟೈರ್ ಬೆಂಗಳೂರಲ್ಲಿ ನೂಕ್ ಅಂಡ್ ಕಾರ್ನರ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ದಟ್ ಈಸ್ ದ ಗ್ರೇಟೆಸ್ಟ್ ನ್ಯೂಸ್. ಅವ್ರು ಬೆಳಿತಾರ ಸ್ಪೀಡ್ ನೋಡಿದ್ರೆ ಇನ್ನೊಂದು ಪ್ರೆಸ್ಟೀಜೋ ಇಲ್ಲ ಸಲಾರ್ಪುರಿಯೋ ಗ್ರೂಪ್ ಆಗೋ ತರದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ನನಗನ್ನಿಸ್ತಾ ಇದೆ. 100% ಸತ್ಯ. ಸೊ ಓರಯಾನ್ ಗ್ರೂಪ್ಸ್ ಜೊತೆ ಸೇರಿ ಪ್ರಾಜೆಕ್ಟ್ ಮಾಡೋರು ಒಂದು ವರ್ಷದಲ್ಲಿ ಒಂದು ಪ್ರಾಜೆಕ್ಟ್ ಮಾಡೋದ್ರ ಬದಲು ಓರಯಾನ್ ಗ್ರೂಪ್ಸ್ ಜೊತೆ ಸೇರಿದ್ರೆ ವರ್ಷದಲ್ಲಿ 10 ಪ್ರಾಜೆಕ್ಟ್ ಮಾಡಬಹುದು. ಇಲ್ಲಿಯವರೆಗೂ 45 ಪ್ರಾಜೆಕ್ಟ್ಗಳನ್ನು ಕಂಪ್ಲೀಟ್ ಮಾಡಿ ಆನ್ ಗೋಯಿಂಗ್ ನಲ್ಲಿ 20ಕ್ಕೂ ಅಧಿಕ ಪ್ರಾಜೆಕ್ಟ್ ಮಾಡ್ತಿರುವ ಖ್ಯಾತಿ ಓರಯಾನ್ ಗ್ರೂಪ್ಗಿದೆ. ಎ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ವಿತ್ ಸೊಲ್ಯೂಷನ್. ಇಲ್ಲಿಯವರೆಗೂ ಓರಯಾನ್ ಗ್ರೂಪ್ಸ್ ಜೊತೆ ಕೈ ಜೋಡಿಸಿದ ಲ್ಯಾಂಡ್ ಓನರ್ಸ್ ಎಲ್ಲರ ಜೊತೆಯಲ್ಲೂ ವಿಶ್ವಾಸಾರ್ಹವಾಗಿರೋದು ಓರಯಾನ್ ಗ್ರೂಪ್ಸ್ನ ಮತ್ತೊಂದು ಸಾಧನೆ. ಗ್ರಾಹಕರು. ಇನ್ನು ಬೈಯರ್ಸ್ ವಿಷಯಕ್ಕೆ ಬಂದ್ರೆ, ಓರಯಾನ್ ಗ್ರೂಪ್ಸ್ ಮೊದಲೇ ಹೇಳಿದ ಹಾಗೆ ಅವರ ಅತ್ಯುನ್ನತ ಉದ್ದೇಶದಲ್ಲೊಂದು ಗ್ರಾಹಕರಿಗೆ ನೀಡುವ ಸಹಕಾರ. ಬೆಂಗಳೂರಿನ ಜಾಗದಲ್ಲಿ ಭೂಮಿ ಕೊಳ್ಳೋದೇ ದೊಡ್ಡ ಸಾಹಸ. ಮನೆಯನ್ನ ಖರೀದಿ ಮಾಡೋಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ನಿಮ್ಗೆ ಸೈಡ್ ಸಿಗೋದಿಲ್ಲ, ಮನೆನೂ ಸಿಗೋದಿಲ್ಲ, ಕೊನೆಗೆ ನೀವು ಕಟ್ಟಿರುವಂತಹ ಒಂದು ದುಡ್ಡು ಕೂಡ ಕೊಡೋದಿಲ್ಲ. ಫ್ರಾಡ್ ಕಂಪನಿಗಳು ಜಾಸ್ತಿ ಆಗ್ತಾ ಇದೆ. ಈ ದಿನಗಳಲ್ಲಿ ರಿಯಲ್ ಎಸ್ಟೇಟ್ ಏಜೆನ್ಸಿ ಅನ್ನೋದು ದೊಡ್ಡ ಮಾಫಿಯಾ ಆಗಿದೆ. ಅತಿಯಾದ ಬೆಲೆ, ಲಿಟಿಗೇಷನ್ ಇರುವ ಜಾಗದ ಮಾರಾಟದ ಮಧ್ಯೆ ಜನರು ನಿವೇಶನ ಕೊಳ್ಳೋದಕ್ಕೆ ಹೆದರುತ್ತಿದ್ದಾರೆ. ಅಂಥದ್ರಲ್ಲಿ ಓರಯಾನ್ ಗ್ರೂಪ್ ಕಡಿಮೆ ದರದಲ್ಲಿ ವಿಶ್ವಾಸಾರ್ಹ ಜಾಗವನ್ನ ಕೊಡುವಲ್ಲಿ ಮುಂಚೂಣಿಯಲ್ಲಿದೆ. Within 11 o'clock, 12 o'clock, almost the project 90% is sold out. I hope that today we are going to blast firecrackers. ಓರಯಾನ್ ಗ್ರೂಪ್ಸ್ ಅಲ್ಲಿ ಪ್ಲಾಟ್ಸ್ ಯಾಕೆ ಬುಕ್ ಮಾಡಬೇಕು, ಯಾಕೆ ಓರಯಾನ್ ಗ್ರೂಪ್ ನ ನಂಬೇಕು ಅನ್ನೋದಕ್ಕೂ ಕಾರಣ ಇದೆ. ಹೆಣ್ಣು, ಹೊನ್ನು, ಮಣ್ಣು ಈ 3ರ ಹಿಂದೆ ಹೋದೋನು ಸಾಮಾನ್ಯವಾಗಿ ಕೈ ಕಚ್ಕೋತಾನೆ. ಆದ್ರೆ ಓರಯಾನ್ ಗ್ರೂಪ್ ನಿಮ್ಮ ಹೊನ್ನಿಗಾಗಲಿ ಅದರಿಂದ ಖರೀದಿ ಮಾಡೋ ಮಣ್ಣಿಗಾಗಲಿ ಯಾವುದೇ ಮೋಸ ಆಗದಂತೆ ಜೊತೆ ನಿಲ್ತಾರೆ.
ಯಾಕಂದ್ರೆ ಖರೀದಿ ಮಾಡೋ ಗ್ರಾಹಕರು ಪ್ರತಿ ರೂಪಾಯಿಯನ್ನ ಕೂಡ ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾರೆ ಅನ್ನೋ ಸಾಮಾನ್ಯ ತಿಳುವಳಿಕೆಯಿಂದ ಓರಯಾನ್ ಗ್ರೂಪ್ಸ್ ಹೊರತಾಗಿಲ್ಲ. ಭೂಮಿ ನೋಡಲು ಬರೋ ಜನರಿಗೆ ಬೇಕಾದ ಎಲ್ಲ ಅವಶ್ಯಕತೆಗಳನ್ನ ಪೂರೈಸ್ತೇವೆ. ಸಂಚಾರಕ್ಕೆ ಕ್ಯಾಬ್ ವ್ಯವಸ್ಥೆ, ಸರಿಯಾದ ಮಾರ್ಗದರ್ಶನ ಮಾಡೋ ಸಿಬ್ಬಂದಿ ವರ್ಗ, ನಂಬಿಕೆಯನ್ನ ಉಳಿಸಿಕೊಳ್ಳುವಂತ ಪತ್ರಗಳು, ಕಡಿಮೆ ದರದ ಫ್ಲಾಟ್ಗೂ ವಿಶ್ವಾಸಾರ್ಹ ಖಾತರಿಗಳನ್ನ ಕೊಡ್ತೇವೆ. ಇದಕ್ಕಾಗಿಯೇ ಸ್ಪೆಷಲೈಸ್ಡ್ ಪೋಸ್ಟ್ ಸೇಲ್ ಡಿಪಾರ್ಟ್ಮೆಂಟ್ಗಳಿದ್ದು ಇದರಲ್ಲಿ ಅತ್ಯುತ್ತಮ ಗುಣಮಟ್ಟದ CRM ಸಿಬ್ಬಂದಿ, ಎಕ್ಸ್ಪರ್ಟ್ ಲೀಗಲ್ ಡಿಪಾರ್ಟ್ಮೆಂಟ್, ಫಾಸ್ಟ್ ಪ್ರೊಸೆಸಿಂಗ್ ಲೋನ್ ಡಿಪಾರ್ಟ್ಮೆಂಟ್, ಕ್ವಿಕ್ ರೆಸ್ಪಾನ್ಸ್ ಅಕೌಂಟ್ ಡಿಪಾರ್ಟ್ಮೆಂಟ್, ದಿ ಬೆಸ್ಟ್ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬೇರೆ ಕಂಪ್ನಿಗಳನ್ನು ಬಿಟ್ಟು ಯಾಕೆ ಓರಯಾನ್ ಗ್ರೂಪ್ನವ್ರನ್ನ ನಂಬೇಕು ಅಂದ್ರೆ ಅಗೈನ್ ಟ್ರಾನ್ಸ್ಪರಸಿ. ಸೈಟ್ ಕೊಳ್ಳುವ ಜನರಿಗೂ ಕೂಡ ಒಂದು ಆ್ಯಪ್ ಇದ್ದು ಪ್ರತಿ ಹಂತ ಅಂದ್ರೆ ಬುಕ್ಕಿಂಗ್, ಲೀಗಲ್, ಲೋನ್ ಪ್ರೋಸೆಸ್, ರಿಜಿಸ್ಟ್ರೇಷನ್ ಪ್ರೋಸೆಸ್ ಮತ್ತು ಸಂಪೂರ್ಣ ಅಕೌಂಟ್ ಡೀಟೇಲ್ಸ್ ಖರೀದಿದಾರರಿಗೆ 24/7 ಲಭ್ಯವಿರುತ್ತೆ. ಮಾರಾಟದ ನಂತರ ಕೂಡ ನಿಮ್ಮ ಜೊತೆ ಸದಾ ನಿಲ್ಲೋ ಏಕೈಕ ಕಂಪನಿ ಓರಯಾನ್ ಗ್ರೂಪ್. ಹೇಗೆ ಇನ್ವೆಸ್ಟ್ಮೆಂಟ್ಗಾಗಿ ಫ್ಲಾಟ್ ಖರೀದಿ ಮಾಡುವ ಗ್ರಾಹಕರು 3 ತಿಂಗಳ ನಂತರ ಅದನ್ನ ಮಾರೋಕೆ ಮುಂದಾದ್ರೆ ಅಪ್ರಿಸಿಯೇಷನ್ ಅಂದ್ರೆ ಪ್ರತಿ ಚದರ ಅಡಿಗೆ 500ರಿಂದ 1000 ರೂಪಾಯಿ ದರ ಹೆಚ್ಚಾಗಿಯೇ ಇರುತ್ತೆ. ಕಾರಣ ಇಡೀ ಪ್ರದೇಶವನ್ನ ನಾವು ಡೆವಲಪ್ ಮಾಡಿರುವ ರೀತಿ ಹಾಗಿರುತ್ತೆ. ಲೋ ಇನ್ವೆಸ್ಟ್ಮೆಂಟ್ ವಿತ್ ಹೈ ಪ್ರಾಫಿಟ್ ಹಾಗೂ ಕಡಿಮೆ ದರದಲ್ಲಿ ಅದ್ಭುತ ಮನೆ ಕಟ್ಟಿಕೊಡುವಲ್ಲಿ ಕೂಡ ಓರಯಾನ್ ಗ್ರೂಪ್ಸ್ ಹೆಸರುವಾಸಿ. ಜನರ ಕನಸುಗಳನ್ನ ಸಾಕಾರಗೊಳಿಸಿ ಬದುಕಿಗೆ ಸ್ಫೂರ್ತಿಯಾಗಿರುವ ಕಂಪನಿ ಓರಯಾನ್ ಗ್ರೂಪ್ಸ್. ಅನುಭವ: ಇಲ್ಲಿಯವರೆಗೂ 20 ಲಕ್ಷಕ್ಕೂ ಹೆಚ್ಚು ಚದರಡಿ ಜಾಗವನ್ನ ಮಾರಾಟ ಮಾಡಿ 100ಕ್ಕೂ ಹೆಚ್ಚು ಮನೆಗಳನ್ನ ನಿರ್ಮಿಸಲಾಗಿದೆ. ಹೂಡಿಕೆದಾರರು ಓರಯಾನ್ ಗ್ರೂಪ್ನಲ್ಲಿ ಹೂಡಿಕೆ ಮಾಡಲು ಎಲ್ಲರೂ ಸಂತಸ ಪಡ್ತಾರೆ. ಕಾರಣ ಕಡಿಮೆ ಅವಧಿಯಲ್ಲಿ ಅವರಿಗೆ ಅತಿ ಹೆಚ್ಚು ಲಾಭ ಮಾಡಿಕೊಡುವ ಫೇವರೇಟ್ ಕಂಪನಿ ಇದಾಗಿದೆ. ಹೊಸ ಹೂಡಿಕೆದಾರರಿಗೂ ಕೂಡ ನಾವು ಸದಾ ಸ್ವಾಗತವನ್ನ ಕೋರ್ತೇವೆ. ಈ ಓರಯಾನ್ ಗ್ರೂಪಿನ ಯಶಸ್ಸಿಗೆ ಕಾರಣರಾದ ಎಲ್ಲ ಆತ್ಮೀಯ ಹೂಡಿಕೆದಾರರಿಗೂ ಈ ಸಮಯದಲ್ಲಿ ಧನ್ಯವಾದಗಳನ್ನ ತಿಳಿಸುತ್ತೇವೆ. ವಿಶ್ವಾಸಕ್ಕೆ ನಿಮ್ಗೋಸ್ಕರ ನಿಮ್ಮ ಮನಸ್ಸಲ್ಲಿ ನಮ್ಗೊಂದು ಜಾಗ ಕೊಟ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ. ಸೊ ಅದಕ್ಕೆ ನಾವು ಯಾವಾಗಲೂ ಅಭಾರಿಯಾಗಿರ್ತೀವಿ. ಓರಯಾನ್ ಗ್ರೂಪ್ಸ್ ಆಲ್ವೇಸ್ ವಿತ್ ಯು ಅಂಡ್ ದ ಸೇಮ್ ಟೈಮ್ ನಾನು ಕೂಡ ನಿಮ್ಮ ಮನೆ ಮಗ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಓರಯಾನ್ ಗ್ರೂಪ್ ಈ 5 ವರ್ಷ ಹುಟ್ಟಿ ಬೆಳೆದು ಇಷ್ಟು ಮುಂದೆ ಬಂದಿರುವ ಹಾದಿ ಸುಲಭದ್ದಾಗಿರಲಿಲ್ಲ. 100 ಅಡೆತಡೆಗಳನ್ನ ದಾಟಿ ಈ ದಿನ ಈ ಹಂತಕ್ಕೆ ಬೆಳೆದಿದ್ದೇವೆ. ಈ ಯಶಸ್ಸಿಗೆ ಕಾರಣರಾದ ಎಲ್ಲ ಗಣ್ಯಾತಿ ಗಣ್ಯರಿಗೂ ಹಾಗೂ ಓರಯಾನ್ ಗ್ರೂಪ್ಗೆ ಪ್ರಾಜೆಕ್ಟ್ ಅನ್ನು ಕೊಟ್ಟ ಎಲ್ಲ ಮಧ್ಯವರ್ತಿಗಳಿಗೂ ಈ ಸಮಯದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನ ತಿಳಿಸುತ್ತೇವೆ.